ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ತೋರಿಸ್ತಾ ಇರುವಂತಹದ್ದು ಏನಿದೆಯಲ್ಲ, ಧರ್ಮಸ್ಥಳದ SIT ತನಿಖೆ ಕುರಿತಾಗಿ ಅದು ಸತ್ಯದ 10% ಸಹ ಇಲ್ಲ. ಇನ್ನು 90% ನಿಮ್ಮನ್ನ ದಾರಿ ತಪ್ಪಿಸುವ, ಸುಳ್ಳು ಹೇಳುವ ಪ್ರಯತ್ನಗಳು ಮಾತ್ರ ನಡೆಯೋದು, ಬೇರೆ ಏನೂ ಅಲ್ಲ. ಅದೊಂದು ಕಾಷನನ್ನು ಮೊದಲಿಗೆ ನಿಮಗೆ ಕೊಟ್ಟು ಬಿಡ್ತೀನಿ. ಯಾಕಂದರೆ ಇವತ್ತು ನಾನು ಕೊಡುವಂತಹ ಸುದ್ದಿ ಇದೆಯಲ್ಲ, ಅದು ನೀವು ಯಾವುದೇ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ, ಮೇನ್ ಸ್ಟ್ರೀಮ್ ಮಾಧ್ಯಮ ಅಂತ ಕರೆಸ್ಕೊಳ್ಳುವಂತಹ ಮಾರಿಕೊಂಡಿರೋ ಮಾಧ್ಯಮಗಳಲ್ಲಿ ಬರೋದೇ ಇಲ್ಲ. ಯಾಕೆಂದರೆ ಅವರಿಗೆ ಸತ್ಯ ಬೇಕಾಗಿಲ್ಲ, ನ್ಯಾಯ ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ. ಯಾರು ಅವರಿಗೆ ಎಂಜಲು ಕಾಸು ಬಿಸಾಕ್ತಾ ಇದ್ದಾರೋ ಅವರ ರಕ್ಷಣೆ ಆಗಬೇಕು, ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಏನು ನಡೀತಿದೆ ಈಗ SIT ತನಿಖೆಯಲ್ಲಿ ಅಂದರೆ 75 ಹೆಣಗಳು, ಅದಕ್ಕೆ ಸಂಬಂಧಪಟ್ಟಂತೆ 40 ಪೊಲೀಸರಿಗೆ ನೋಟಿಸು. ಸೊ ಏನಿದು ಹೊಸ ಟ್ವಿಸ್ಟ್, ಎಲ್ಲಿಗೆ ಹೋಗ್ತಾ ಇದೆ, ಯಾವ ಕಡೆಗೆ ಹೋಗ್ತಾ ಇದೆ, ವಿವರಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಿಧಾನವಾಗಿ, ಸಾವಧಾನವಾಗಿ ಕೇಳಿಸ್ಕೊಳ್ಳಿ. ಸೊ ನಿಮಗೆ ಗೊತ್ತಿರೋ ಹಾಗೆ SIT ಇನ್ನೊಂದು ವಾರ ಕಳೆದ್ರೆ 3 ತಿಂಗಳನ್ನು ಪೂರೈಸುತ್ತೆ. SIT ರಚನೆ ಆಗಿ ಜುಲೈ 19ನೇ ತಾರೀಕು SIT ರಚನೆ ಆಗಿತ್ತು ಇದೇ ವರ್ಷ. ಈಗ 3 ತಿಂಗಳು ತುಂಬುತ್ತೆ. ಇನ್ನೊಂದು ವಾರ ಕಳೆದ್ರೆ 3 ತಿಂಗಳು ತುಂಬುತ್ತೆ. ಸೊ ಈ ಹಂತದಲ್ಲಿ ಏನಾಗಿದೆ SITಯಲ್ಲಿ, ಏನೆಲ್ಲ ಆಗ್ತಿದೆ, ಗೋಧಿ ಮಾಧ್ಯಮಗಳು ಹೇಳ್ತಿರುವಂತಹದ್ದು ಏನು ಅಂತ ಮೊದಲು ಹೇಳಬೇಕು ಅಂದರೆ, ಗೋಧಿ ಮಾಧ್ಯಮಗಳ ಪ್ರಕಾರ ಯಾರು ಆರೋಪ ಮಾಡಿದ್ದಾರೋ, ಚಿನ್ನಯ್ಯಯಿಂದ ಹಿಡಿದು ಯಾರೆಲ್ಲ ಈ ಹಿಂದೆಯಿಂದಲೂ ಸಹ ಆರೋಪಗಳನ್ನು ಮಾಡಿಕೊಂಡು ಬರ್ತಿದ್ದಾರೋ, ತಿಮರೋಡಿ ಆಗಿರಬಹುದು, ಮಟ್ಟಣ್ಣವರಾಗಿರಬಹುದು, ಇನ್ನು ಯಾವೆಲ್ಲ ಹೋರಾಟಗಾರರಿದ್ದಾರೆ, ಎಲ್ಲರೂ ಸಹ ಕೇಡಿಗಳು, ಎಲ್ಲರೂ ಸಹ ಷಡ್ಯಂತ್ರದ ಭಾಗ. ಅವರಿಗೆ ಫಾರಿನ್ ಫಂಡ್ ಬರ್ತಾ ಇದೆ. ಫಾರಿನ್ ಫಂಡ್ಗಳನ್ನು ತಗೊಂಡು ಬಂದು ಧರ್ಮಸ್ಥಳಕ್ಕೆ ಅಪಖ್ಯಾತಿಯನ್ನು ತರೋದಕ್ಕೆ ಅದರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಇದು ಗೋಧಿ ಮಾಧ್ಯಮಗಳು ನಿಮಗೆ ತೋರಿಸ್ತಿರೋದು. ಪ್ಲಸ್ ಹೇಳ್ತಾರೆ, ನಿಮ್ಮನ್ನು ನಂಬಿಸೋ ಪ್ರಯತ್ನ ನಡೀತಿರೋದು, SIT ಅದರ ಹಿಂದೆನೇ ಬಿದ್ದಿರೋದು, ಬೇರೆ ಏನೂ ಅಲ್ಲ. ಕೇವಲ ಇವರನ್ನೆಲ್ಲ ಹೇಗೆ ಹೆಡಮುರಿ ಕಟ್ಟಬೇಕು, ಈ ಸೋ ಕಾಲ್ಡ್ ಕಂಪ್ಲೇಂಟ್ ಮಾಡಿರೋರು, ಆರೋಪಗಳನ್ನು ಮಾಡ್ತಿರೋರು ಎಲ್ಲರೂ ಜೈಲಿಗೆ ಕಳಿಸೋದಕ್ಕೆ SIT ಏನು ಮಾಡಬೇಕು ಆ ನಿಟ್ಟಿನಲ್ಲಿ ಮಾತ್ರ ತನಿಖೆ ನಡೀತಾ ಇದೆ ಅಂತ ಎಂಜಲು ಮಾಧ್ಯಮಗಳು ದಿನ ಬೆಳಗಾದರೆ ನಿಮ್ಮ ಮುಂದೆ ಸುಳ್ಳನ್ನು ಪುಂಖಾನುಪುಂಖವಾಗಿ ಪುಂಗ್ತಾ ಇರ್ತಾರೆ, ಪುಂಖಾನುಪುಂಖವಾಗಿ. ಆದರೆ ಈ 3 ತಿಂಗಳು ತುಂಬುವಂತಹ ಹೊಸ್ತಿಲಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳೇ ನಡೀತಾ ಇದೆ. ನಿಮಗೆ ಕಳೆದ 15 ದಿನಗಳಿಂದಲೂ ಸಹ ಹೇಳ್ತಾ ಇದ್ದೀನಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿದ್ರಲ್ಲ, ಅವರನ್ನ ಕರೆದು ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಾಯಿತು ಅಥವಾ ವಿಚಾರಣೆ ನಡೆಯಿತು. ಆ ನಂತರ ಅಲ್ಲಿನ ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನು, ಚಾಲಕರನ್ನು ಕರೆದು ಅವರನ್ನು ಸಹ ವಿಚಾರಣೆಗೆ ಒಳಪಡಲಾಯಿತು. ಅದೆಲ್ಲವನ್ನು ಮೀರಿ ಈಗ ಒಂದು ರೀತಿಯಾದ ಹೊಸ ಸುತ್ತಿನ ನೋಟಿಸ್ಗಳು ಸರ್ವ್ ಆಗಿದ್ದಾವೆ. ಯಾರ್ಯಾರಿಗೆ ಏನು ಅಂದರೆ ಅಲ್ಲಿ ಪೊಲೀಸರು ಸಹ ಬರ್ತಾರೆ. ಅದಕ್ಕಿಂತಲೂ ಮೊದಲು PDOಗಳು, ಮಾಜಿ ಮತ್ತು ಪ್ರೆಸೆಂಟ್ PDOಗಳು, ಅವರನ್ನು ಸಹ ಕರೀತಾ ಇದ್ದಾರೆ ವಿಚಾರಣೆಗೆ. ಯಾಕೆ ಅಂತ ಹೇಳ್ತೀನಿ. 75 ಹೆಣಗಳ ವಿಚಾರ ಇದೆ ಇದರಲ್ಲಿ. 40 ಜನ ಪೊಲೀಸರಿಗೆ ನೋಟಿಸ್ ಕೊಡ್ತಿದ್ದಾರೆ. ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡಿದಂತಹ ಈ ಹಿಂದಿನ ಈಗಿನ ಎಲ್ಲ ಪೊಲೀಸ್ ಅಧಿಕಾರಿಗಳನ್ನು ಸಹ ನೋಟಿಸ್ ಕೊಟ್ಟು ಕರೆಸ್ಕೊಳ್ಳುವ ಕೆಲಸ ನಡೀತಿದೆ. ಹೀಗಂತ ಬೆಂಗಳೂರು ಪೋಸ್ಟ್ ಅನ್ನುವಂತಹ ವೆಬ್ ಪೋರ್ಟಲ್ ಇದೆಯಲ್ಲ, ಇಲ್ಲಿಯವರೆಗೆ ಧರ್ಮಸ್ಥಳ SIT ಕುರಿತಾಗಿ ನಿಖರವಾದಂತಹ ಸುದ್ದಿಗಳನ್ನು ಕೊಡ್ತಾ ಬರ್ತಿರುವಂತಹ ಬೆಂಗಳೂರು ಪೋಸ್ಟ್ ಅಥವಾ BLR ಪೋಸ್ಟ್ ಅನ್ನುವಂತಹ ವೆಬ್ ಪೋರ್ಟಲ್ ಹೇಳ್ತಾ ಇದೆ. 40 ಜನ ಪೊಲೀಸರಿಗೂ ಸಹ ನೋಟಿಸ್ಗಳು ಹೋಗ್ತಾ ಇದೆ. ಸುತ್ತಮುತ್ತ ಇರುವಂತಹ ಲಾಡ್ಜುಗಳು, ಅದರಲ್ಲೂ ವಿಶೇಷವಾಗಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಲಾಡ್ಜುಗಳು, ಆ ಲಾಡ್ಜುಗಳ ಸಿಬ್ಬಂದಿಗಳನ್ನು ಕರೀತಾ ಇದ್ದಾರೆ. ದೇವಸ್ಥಾನದ ಸಿಬ್ಬಂದಿಗಳನ್ನು ಕರೀತಿದ್ದಾರೆ. ದೇವಸ್ಥಾನದ ಮಾಹಿತಿ ಕೇಂದ್ರದ ಸಿಬ್ಬಂದಿಯನ್ನು ಸಹ ಕರೀತಿದ್ದಾರೆ. ಇಷ್ಟೂ ಜನರನ್ನ ಕರೆದು ಬಂದು ಮಾಹಿತಿ ಕೊಡಿ ನಮಗೆ, ನಾವು ಒಂದಷ್ಟು ಪ್ರಶ್ನೆಗಳು ಕೇಳಬೇಕು, ನೀವು ಉತ್ತರಿಸಬೇಕು ಅಂತ SIT ಕರೀತಿದೆ ಅನ್ನುವಂಥದ್ದು ಈಗ ಬರ್ತಿರುವಂತಹ ಮಾಹಿತಿ. ಸೊ ಯಾವ ವಿಚಾರದ ಕುರಿತಾಗಿ ಇಷ್ಟು 40 ಜನ ಪೊಲೀಸರು, ಲಾಡ್ಜಿನ ಸ್ಟಾಫ್ಗಳು, ಧರ್ಮಸ್ಥಳದ್ದೇ ಸ್ಟಾಫ್ಗಳು, ಎಂಪ್ಲಾಯಿಗಳು, ಧರ್ಮಸ್ಥಳದ ಮಾಹಿತಿ ಕೇಂದ್ರದ ಎಂಪ್ಲಾಯೀಸು,
ಇದರ ಹಿಂದೆ ಆಲ್ರೆಡಿ ಆಗಿರುವಂಥದ್ದು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಆಂಬ್ಯುಲೆನ್ಸ್ ಡ್ರೈವರ್ಗಳು, ಇಷ್ಟೆಲ್ಲ ಜನರನ್ನ ಯಾವ ವಿಚಾರಕ್ಕೆ ಅಂದರೆ ಅಲ್ಲೊಂದು UDR ಪಟ್ಟಿ ಇದೆ. ಆ UDR ಪಟ್ಟಿಯಲ್ಲಿ 75 ಹೆಣಗಳು, ಸುಮಾರು 75 ಹೆಣಗಳು ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲೂ ಇರುವಂತಹದ್ದು. ಆ ಹೆಣಗಳು ಅನಾಥ ಹೆಣಗಳು ಅಂತ ಹೇಳಿ ಇವರು ಮಣ್ಣು ಮಾಡಿದ್ದಾರೆ. ಸೊ ಅನಾಥ ಹೆಣಗಳು ಅಂದಮೇಲೆ ಒಂದು ಪ್ರೊಸೀಜರ್ ಇರುತ್ತಲ್ವಾ. ಆ ಹೆಣಗಳ ಗುರುತು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಒಂದಷ್ಟು ಪ್ರಯತ್ನ ಪಡಬೇಕು, ಸ್ವಲ್ಪ ದಿನ ಕಾಯಬೇಕು. ಯಾರಾದರೂ ಬರ್ತಾರಾ, ಹುಡ್ಕೊಂಡು ಬರ್ತಾರಾ, ಮಾಹಿತಿ ಸಿಗುತ್ತಾ, ಏನೋ ಸುತ್ತಮುತ್ತಲ ಪ್ರದೇಶಗಳು ಅಥವಾ ಜಿಲ್ಲೆಗಳಲ್ಲಿ ಮಿಸ್ಸಿಂಗ್ ಪರ್ಸನ್ಸ್, ಕಾಣೆಯಾಗಿರುವವರ ಪಟ್ಟಿ ತರಿಸ್ಕೊಂಡು ತಾಳೆಯಾಗುತ್ತಾ ಅಂತ ನೋಡಬೇಕು. ಅವರ ಸಂಬಂಧಿಕರನ್ನ ಅನುಮಾನ ಇದ್ದರೆ, ತಾಳೆಯಾಗೋ ರೀತಿಯಲ್ಲಿದ್ದರೆ ಅವ್ರನ್ನ ಯಾರಾದರೂ ಕರೆಸ್ಕೊಂಡು ಅವ್ರನ್ನ ಗುರುತು ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಪ್ರಯತ್ನ ನಡೆಸಬೇಕು. ಏನೆಲ್ಲ ಇರ್ತವೆಲ್ಲ. ಆದರೆ ಸುಮಾರು 75 ಹೆಣಗಳು ಬೆಳಗ್ಗೆ ಸಿಗುತ್ತೆ, ಸಂಜೆಗೆ ಮಣ್ಣಾಗುತ್ತೆ. ಅಷ್ಟೊಳಗಡೆ ಮರಣೋತ್ತರ ಪರೀಕ್ಷೆನೂ ನಡೆದು ಹೋಗುತ್ತೆ. ಎಲ್ಲಿ ನಡೆಯುತ್ತೆ ಮರಣೋತ್ತರ ಪರೀಕ್ಷೆ? ಪೊಲೀಸರು ಅಂದರೆ ಯೂಶ್ವಲ್ ಆಗಿ ಗೌರ್ನಮೆಂಟ್ ಹಾಸ್ಪಿಟ್ಲ್ ಹೋಗಬೇಕು, ಸರ್ಕಾರಿ ಆಸ್ಪತ್ರೆಗೆ ತಗೊಂಡು ಹೋಗಬೇಕು, ಅಲ್ಲಿ ಮಾಡಬೇಕು, ಅಲ್ಲಿಂದ ವರದಿ ಬರುತ್ತೆ, ನಿಖರ ಪಕ್ಕ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಆದರೆ ಇದು ಅಲ್ಲಿಂದ ಸುಮಾರು ಕಿಲೋಮೀಟರ್ ದೂರ ಇರುವಂತಹ KS ಹೆಗಡೆ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಿದ್ರಂತೆ ಮರಣೋತ್ತರ ಪರೀಕ್ಷೆಗೆ. ಯಾಕೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಬರುತ್ತೆ. ಅದರ ಜೊತೆಗೆ ಇತ್ತೀಚೆಗೆ 2 ಹೆಣಗಳ ಗುರುತು ಸಹ ಪತ್ತೆಯಾಗಿತ್ತು. ಯಾಕೆಂದ್ರೆ ಆ ಹೆಣಗಳ ಜೊತೆಯಲ್ಲಿ ಗುರುತಿನ ಚೀಟಿಗಳಿದ್ವು, ಐಡೆಂಟಿಟಿ ಕಾರ್ಡ್ಸ್ ಇದ್ವಲ್ಲ. ಐಡೆಂಟಿಟಿ ಕಾರ್ಡ್ಸ್ ಇದ್ದರೂ ಸಹ ಅದರಲ್ಲಿ ಎಲ್ಲ ಮಾಹಿತಿ ಇದ್ದೂ ಸಹ ಆ ಕುಟುಂಬದವರನ್ನ ಸಂಪರ್ಕ ಯಾಕೆ ಮಾಡಲಿಲ್ಲ? ಅನಾಥ ಹೆಣ ಅಂತ ಹೇಳಿ ಅವುಗಳನ್ನ ಹೂಳಿಸಿದ್ದು ಯಾಕೆ? ಯಾರ ಕೈವಾಡ ಇದೆ ಇದರಲ್ಲಿ? ಇದು ಸಹ ಈಗ ಉತ್ತರಿಸಬೇಕಾದಂತಹ ಪ್ರಶ್ನೆ. ಅದರ ಜೊತೆಗೆ ಹೋರಾಟಗಾರರಿದ್ದಾರಲ್ಲ, ಸೌಜನ್ಯ ಪರ ಹೋರಾಟಗಾರರು ಇರ್ಬೋದು, ಅಥವಾ ಈ ಹಿಂದೆ ಆಗಿರುವಂತಹ ಕೊಲೆಗಳು ಏನೇನೋ ನಡೆದಿದ್ದಾವಲ್ಲ, ಅವುಗಳ ಹೋರಾಟಗಾರರು ಮತ್ತು ಆ ಒಂದು ಏನು ವ್ಯಕ್ತಿಗಳು ಸತ್ತು ಹೋಗಿದ್ದಾರೋ, ಏನೇನು ಆಗಿದ್ದಾರೆ, ಅವರ ಸಂಬಂಧಿಕರು, ಅವರೆಲ್ಲರೂ ಸಹ ಆಲ್ಮೋಸ್ಟ್ ಕೆಲವರು ಹೋರಾಟಗಾರರು ಹೋಗಿ SIT ಮುಂದೆ ಒಂದಷ್ಟು ಹೊಸ ದಾಖಲೆಗಳನ್ನಿಟ್ಟಿದ್ದಾರೆ. ಆ ದಾಖಲೆಗಳಲ್ಲೇ ಆ ದಾಖಲೆಗಳಲ್ಲಿ ಒಂದು 75 ಹೆಣಗಳ ಪಟ್ಟಿ. 75 ಹೆಣಗಳ ಪಟ್ಟಿ. ಇವುಗಳನ್ನು ಬೆಳಗ್ಗೆ ಸಿಕ್ಕಿ ಸಂಜೆ ಮಾಡಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಇದೇ ಹೋರಾಟಗಾರರು ಮಾಡ್ತಿರುವಂತಹ ದೊಡ್ಡ ಆರೋಪ ಅಂದ್ರೆ ಇದರಲ್ಲಿ ಅಂಗಾಂಗಗಳ ಕಳ್ಳತನ ಸೇರಿರುವ ಸಾಧ್ಯತೆ ಇದೆ, ಆ ನಿಟ್ಟಿನಲ್ಲಿ ತನಿಖೆ ಮಾಡಿ ಅಂತ. ಇದೇ ಪರ್ಟಿಕ್ಯುಲರ್ ಪ್ರೈವೇಟ್ ಆಸ್ಪತ್ರೆಗೆ, ಅದು ಮೆಡಿಕಲ್ ಕಾಲೇಜು ಸಹ, ಅಲ್ಲಿಗೆ ಯಾಕೆ ಕಳಿಸ್ಬೇಕಾಗಿತ್ತು? ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಹೋಗಲಿಲ್ಲ ಹೆಣಗಳು ಮರಣೋತ್ತರ ಪರೀಕ್ಷೆಗೆ? ಮತ್ತು ಅದಾದ ನಂತರ ಬೆಳಗ್ಗೆ ಸಿಕ್ಕ ಹೆಣಗಳನ್ನ ಸಂಜೆ ಒಳಗಡೆನೆ ಅನಾಥ ಹೆಣಗಳು ಅಂತ ಹೇಳಿ ಹೂಳಿಸುವಂಥದ್ದಕ್ಕೆ ಯಾವ ಕಾನೂನಿನಲ್ಲಿ ಅವಕಾಶ ಇದೆ? ಯಾವ ಕಾನೂನಿನ ಅಡಿಯಲ್ಲಿ, ಯಾರ ಪರ್ಮಿಷನ್ ಮೇಲೆ ಅಷ್ಟು ವೇಗವಾಗಿ ಬೆಳಗ್ಗೆ ಸಿಕ್ಕರ ಸಂಜೆಗೆ, ಅದು ಕೆಲವರು ವಿತ್ ಐಡೆಂಟಿಟಿ ಕಾರ್ಡ್ಸ್, ಹೇಗೆ ಮಣ್ಣಾದರು? ಎಲ್ಲದರ ಬಗ್ಗೆನೂ ಸಹ SIT ಪಕ್ಕ ತನಿಖೆ ಮಾಡಬೇಕು ಅನ್ನುವ ಕಾರಣಕ್ಕೆ ಇಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿರೋದು, ಇನ್ಕ್ಲೂಡಿಂಗ್ ದ ಪೊಲೀಸ್. ಯಾಕಂದ್ರೆ ಪೊಲೀಸರದ್ದು ಮಹತ್ವವಾದಂತಹ ಪಾತ್ರ ಇರುತ್ತೆ. ಒಂದು ರೀತಿಯಾಗಿ ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಾಗ, ಯಾವುದೋ ಒಂದು ಶವ ಸಿಕ್ಕಾಗ, ಗುರುತು ಇಲ್ಲದ ಶವಗಳು ಸಿಕ್ಕಾಗ ಪೊಲೀಸರದೇನೆ ಮುಖ್ಯ ಪಾತ್ರ ಬರೋದು. ಅವರೇ ನಿಂತು ಮೆಡಿಕಲ್ ಮಾಡಿಸ್ಬೇಕಾಗತ್ತೆ, ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗತ್ತೆ. ಅವರೇ ಒಂದು ಹಸ್ತಾಂತರವನ್ನು ಮಾಡೋದೇನಿದೆಯಲ್ಲ ಗ್ರಾಮ ಪಂಚಾಯತಿಗೆ, ದೇಹವನ್ನ ಅವರೇ ಮಾಡಬೇಕಾಗತ್ತೆ, ಅವರೇ ಹುಡುಕಾಟ ನಡೆಸಬೇಕಾಗತ್ತೆ. ಯಾರು ಇದಕ್ಕೆ ಸಂಬಂಧಿಕರು ಇದ್ದಾರಾ ಇಲ್ವಾ ಅಂತ ಅವರು ದೃಢೀಕರಿಸಬೇಕಾಗತ್ತೆ. ಇಲ್ಲ, ಯಾರು ಸಿಗ್ತಾ ಇಲ್ಲ, ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ, ಇದು ಅನಾಥ ಹೆಣ ಅಂತ. ಆ ನಂತರವೇ ಗ್ರಾಮ ಪಂಚಾಯತಿಯವರು ಮಣ್ಣು ಮಾಡಬೇಕು. ಆದರೆ ಬೆಳಗ್ಗೆ ಸಿಕ್ಕ ಹೆಣವ ಮಧ್ಯಾಹ್ನಕ್ಕೆ ಪೋಸ್ಟ್ ಮಾರ್ಟಮ್ ಆಗುತ್ತೆ, ಸಂಜೆಗೆ ಹೂತು ಹೋಗ್ತಾರೆ. ಅಂದ್ರೆ ಯಾರು, ಯಾಕೆ, ಏನು ಅವಸರ? ಇದರ ಹಿಂದೆ SIT ಬಿದ್ದಿದೆ. ಈ ಎಂಜಲ ಮಾಧ್ಯಮಗಳು ಹೇಳ್ತಾ ಇದಾವಲ್ಲ, ಆರೋಪ ಮಾಡಿರೋರ ಷಡ್ಯಂತ್ರವನ್ನು ಬಯಲು ಮಾಡೋದಕ್ಕೆ SIT ಎಲ್ಲ ಕೆಲಸಗಳು ಮಾಡ್ತಾ ಇದೆ. ಅತಿ ಶೀಘ್ರದಲ್ಲಿ ಎಲ್ಲರೂ ಜೈಲಲ್ಲಿರ್ತಾರೆ, ಎಲ್ಲ ಜೈಲಲ್ಲಿರ್ತಾರೆ. ಯಾವ ಮಟ್ಟಕ್ಕೆ ಎಂಜಲು ನೆಗ್ತಿರ್ರಿ,
ಯಾವ ಮಟ್ಟಕ್ಕೆ ಸುಳ್ಳು ಹೇಳ್ತಾರೆ ಸಮಾಜಕ್ಕೆ ಟಿವಿ ಮುಂದೆ ಕೂತ್ಕೊಂಡು. ಈ ನಿಟ್ಟಿನಲ್ಲಿ ಅಸಲಿ ತನಿಖೆ ನಡೀತಾ ಇರೋದು. ಅಲ್ಲಿ ಸಿಕ್ಕಿರುವ ಹೆಣಗಳು, ಅದರಲ್ಲೂ ವಿಶೇಷವಾಗಿ ಅನಾಥ ಹೆಣಗಳು ಅಂತ ಸುಮಾರು 75 ಹೆಣಗಳನ್ನು ಹೂತು ಹಾಕಿದಿರಲ್ಲ, ಅವುಗಳ ಆಳಕ್ಕೆ ಇಳಿಯುವಂತಹ ಪ್ರಯತ್ನವನ್ನು SIT ಮಾಡ್ತಿರೋದು. ಅವುಗಳ ಆಳಕ್ಕೆ ಇಳಿಯುವಂತಹ ಪ್ರಯತ್ನವನ್ನು SIT ಮಾಡ್ತಿರೋದು. ಇದನ್ನು ಮಾತ್ರ ಮುಚ್ಚಿಡ್ತಾರೆ. ಯಾಕೆ ಅಂದರೆ ಕೊನೆಯವರೆಗೂ ತಮ್ಮ ದಣಿಗಳನ್ನು ಕಾಪಾಡೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲವನ್ನು ಮಾಡ್ತೀವಿ, ಏನೋ ಒಂದು ಮಾಡಿ ಮುಚ್ಚಿ ಹಾಕಿ ಕ್ಲೀನ್ ಚಿಟ್ ಕೊಡಿಸ್ತೀವಿ ಅನ್ನುವಂಥ ನಂಬಿಕೆ, ಭರವಸೆ ದಣಿಗಳಿಗೂ ಕೊಟ್ಟುಬಿಟ್ಟಿದ್ದಾರೆ ಈ ಗೋಧಿ ಮಾಧ್ಯಮ, ಎಂಜಲು ನೆಕ್ಕವರು ಮತ್ತು ಒಂದಷ್ಟು ರಾಜಕಾರಣಿಗಳು ಸಹ ಕೊಟ್ಟಿರ್ತಾರೆ. ಹಾಗಾಗಿ SIT ಏನು ತನಿಖೆ ಮಾಡಿದ್ರು ಎಂಡ್ ಆಫ್ ದಿ ಡೇ ಅದು ಶಿಕ್ಷೆಯಾಗಿ ಪರಿವರ್ತನೆ ಆಗುತ್ತಾ ಅನ್ನೋದ್ರ ಬಗ್ಗೆ ಅನುಮಾನಗಳು ಉಳ್ಕೊಳ್ಳೋದು. ನೋಡೋಣ. ಒಟ್ಟಿನಲ್ಲಿ ಇವರು ಈಗ SIT ಒಂದು ಬಿಗ್ ಟ್ವಿಸ್ಟ್ ರೀತಿಯಲ್ಲಿ ಇದನ್ನು ಮಾಡ್ತಿದೆ. 40 ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಕರೆಯೋದಿದೆಯಲ್ಲ, ತಮ್ಮದೇ ಇಲಾಖೆಯ ಪೊಲೀಸರನ್ನು ಕರೆಯೋದಿದೆಯಲ್ಲ, ಅದು ದೊಡ್ಡ ಟ್ವಿಸ್ಟೇ. ನೋಡೋಣ ಯಾರ್ಯಾರು ಏನೇನು ಹೊಸ ಕಥೆಗಳನ್ನು ಕಟ್ಟುತ್ತಾರೆ ಅಂತ. ಹೇಗೂ ಹೊರಗಡೆ ಬಂದೇ ಬರುತ್ತೆ ವಿಚಾರಗಳು, ಬಂದಾಗ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಿರ್ಭೀತಿಯಿಂದ ಎಂದಿನಂತೆ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.